ಹೆಲೋ ಟ್ರೇಡರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ನಿಮಗೋಸ್ಕರ ನಾನು ಹೊಸ ಬ್ರೇಕ್ಔಟ್ ಸ್ಟಾಕ್ ಜೊತೆಗೆ ಬಂದಿದ್ದೇನೆ. ಅದು ಯಾವ ಸ್ಟಾಕ್ ಅಂದರೆ ರ್ಯಾಲಿಸ್ ಇಂಡಿಯಾ ಅಂತ. ಈ ಬ್ರೇಕ್ಔಟ್ ಸ್ಟಾಕ್ ಜೊತೆಗೆ ನಿಮ್ಮ ಕ್ಯಾಪಿಟಲ್ ಡಬಲ್ ಮಾಡುವ ಕೂಡ ಇದರಲ್ಲಿದೆ. ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಓಕೆ ಇನ್ವೆಸ್ಟರ್ಸ್, ನಾವು ನಿಮಗೆ ಎಂಥ ಸ್ಟಾಕ್ ಇವತ್ತು ತಂದಿದ್ದೇವೆ ಅಂತ ಬ್ರೇಕ್ಔಟ್ ಸ್ಟಾಕ್ ಕೂಡ ತಂದಿದ್ದೇವೆ. ಇದ್ರದ್ದು ನೇಮ್ ಬಂದ್ಬಿಟ್ಟು ರ್ಯಾಲಿಸ್ ಇಂಡಿಯಾ ಅಂತ. ಓಕೆ, ಇದು ರ್ಯಾಲಿಸ್ ಇಂಡಿಯಾ ಕಂಪ್ನಿ ಇದು ಏನು ಮಾಡುತ್ತೆ ಅಂದರೆ ಫರ್ಟಿಲೈಸರ್ ಅಂದರೆ ಕೆಮಿಕಲ್ ಮತ್ತು ಗಿಡಗಳಿಗೆ ಗೊಬ್ಬರ, ಔಷಧಿ ಈ ಥರದ್ದು ಕಂಪ್ನಿ ಕೂಡ ಇದು. ಓಕೆ, ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 5500 ಕೋಟಿ, ಕರೆಂಟ್ ಪ್ರೈಸ್ 279. ಹಾಗೆ ಇದ್ರದ್ದು ಹೈ ಲೋ 294, 186. ಇದ್ರದ್ದು ಸ್ಟಾಕ್ ಪಿ ರೇಷೋ 54.7. ಇದ್ರದ್ದು ಬುಕ್ ವ್ಯಾಲ್ಯೂ 93.9. ಡಿವಿಡೆಂಟ್ yield 0. ROC ರೇಷ್ 7.77. ROE ರೇಷ್ 5.37. ಇದರದ್ದು ಫೇಸ್ ವ್ಯಾಲ್ಯೂ 1. ಓಕೆ, ಹಾಗಾದರೆ ಲಾಸ್ಟ್ ಇಯರ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ನೋಡೋದಾದರೆ ಪ್ರಮೋಟರ್ ಶೇರ್ ಬಂದ್ಬಿಟ್ಟು 55.5 ಇದೆ. FI ಇನ್ವೆಸ್ಟ್ಮೆಂಟ್ 9%, DI ಇನ್ವೆಸ್ಟ್ಮೆಂಟ್ 12%, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ 0.41, ಹಾಗೆ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ 22.45. ಓಕೆ, ಇದು ಕಂಪ್ಲೀಟ್ ಸ್ಟಾಕ್ ಇನ್ಫಾರ್ಮೇಷನ್ ಆಗಿತ್ತು. ಹಾಗೆ ಇದರದ್ದು ಪ್ರೈಸ್ ಆಕ್ಷನ್ ಅನಾಲಿಸಿಸ್ ನೋಡೋದಾದ್ರೆ ಈಗೇನು ರೆಸಿಸ್ಟೆನ್ಸ್ ಲೈನ್ ಮೇಲೆ ಇದೆ. ಓಕೆ, ಇದನ್ನು ರೆಸಿಸ್ಟೆನ್ಸ್ ಲೈನ್ನ ಸಪೋರ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದರೆ 300ಕ್ಕೆ ಹೋಗಿ ಅಕಸ್ಮಾತ್ ಅಂದ್ರೆ 290, 275ಕ್ಕೆ ಬಂದರೆ ಒಂದು ದೊಡ್ಡ ಪುಲ್ ಬ್ಯಾಕ್ ಆಗುತ್ತೆ. ಪುಲ್ ಬ್ಯಾಕ್ ಆಗೋದ್ಮೇಲೆ ನೀವು ರೈಟ್ ಟೈಮ್ ಟು ಇನ್ವೆಸ್ಟ್. ಆವಾಗ ಇನ್ವೆಸ್ಟ್ ಮಾಡಿದ್ರೆ ಒಂದು 5000 ಹಾಕಿದ್ರೆ ಆಲ್ಮೋಸ್ಟ್ ಆಲ್ ಕ್ಯಾಪಿಟಲ್ ಡಬಲ್ ಆಗ್ಬೋದು. 10,000 to 20,000 ಕೂಡ ನಿಮ್ಮ ಡಬಲ್ ತ್ರಿಬಲ್ ಆಗ್ಬೋದು ಅಂಥ ಸ್ಟಾಕ್ ಇದು. ಯಾಕೆಂದರೆ ಮಿನಿಮಮ್ ಅಂದರೆ 150 ಪಾಯಿಂಟಿಂದ 100 ಪಾಯಿಂಟ್ಗಳ ರ್ಯಾಲಿ ಇದರಲ್ಲಿ ಈಸಿಲಿ ಸಿಗುತ್ತೆ. ಒಂದು ಪೋಲ್ ಬ್ಯಾಕಿಗೆ ಕೂಡ ವೇಟ್ ಮಾಡಬೇಕು. ಈಗ ಏನು ನೋಡ್ತಿದ್ದಾರೆ, ಈಗ ರೆಸಿಸ್ಟೆನ್ಸ್ ಕೂಡ ಲೈನ್ ಈಗ ರೆಸಿಸ್ಟೆನ್ಸ್ ಆಗಿದೆ. ಆ ರೆಸಿಸ್ಟೆನ್ಸ್ನ ಯಾವಾಗ ಸಪೋರ್ಟ್ ಮಾಡಿಕೊಡ್ತು ಒಂದು ಪೋಲ್ ಬ್ಯಾಕ್ ಕೊಟ್ಟು ಆವಾಗ ನೀವು ಏನಾರು ಇನ್ವೆಸ್ಟ್ ಮಾಡಿದ್ರೆ ಅಂದರೆ ನಮ್ಮ ಫಸ್ಟ್ ಟಾರ್ಗೆಟ್ಗೆ ನೀವು 40 ಪಾಯಿಂಟ್, ಹಾಗೆ ಸೆಕೆಂಡ್ ಟಾರ್ಗೆಟ್ಗೆ 50 ಪಾಯಿಂಟ್, ಟೋಟಲಿ 2 ಟಾರ್ಗೆಟ್ 95 to 100 ಪಾಯಿಂಟ್ನ ನೀವು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ಅಂದರೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಬ್ರೇಕ್ಔಟ್ ಸ್ಟಾಕ್ನ ತರ್ತೀನಿ. ಓಕೆ, ಬಾಯ್.